ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ನಿದ್ದೆ ಹೊಡೆದು ಮಧ್ಯಾಹ್ನದ ಊಟ ಮುಗಿಸಿ ಇವಾಗ ಶುರು ಮಾಡ್ತಾ ಇದ್ದೀನಿ. ಸಂಜೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಿನ್ನೆ ಸಂಜೆ ನುಗ್ಗೆಕಾಯಿ ತೊಗೊಬಂದಿದ್ರು. ತಂದಾಗ ಎಷ್ಟು ಚೆನ್ನಾಗಿತ್ತು, ನೋಡಿದ್ರೆ ಇಷ್ಟ ಆಗ್ತಿತ್ತು, ಆ ಥರ ಇತ್ತು. ಒಂದು ನೈಟು ಮನೇಲಿ ಇಟ್ಟಿರೋದಕ್ಕೆ ಆವಾಗಲೇ ಈ ಬೇಸಿಗೆಗೂ ಅದಕ್ಕೂ ಈ ಬಿಸಿಲಿಗೂ ಕೂಡ ಆಲೆ ಬೆಂಡಾದ ರೀತಿ ಬಾಡೋದಂಗೆ ಆಗಿತ್ತು. ಅದಕ್ಕೋಸ್ಕರ ನಾನು ಸಾಂಬಾರು ಮಾಡಿ ಇಟ್ಬಿಡೋಣ, ಇನ್ನು ವೇಸ್ಟ್ ಆಗುತ್ತೆ ಅಂತಂದರು. 1 kg ಫುಲ್ ತೊಗೊಬಂದಿದ್ರು. ನಾವು ಇರೋರು 3 ಜನ. 1 kg ಏನು ಬೇಕಾಗಿರಲಿಲ್ಲ, ಒಂದು ಸ್ವಲ್ಪನೇ ಮಾಡಿ ಇನ್ನು ಮಿಕ್ಕಿದ್ದನ್ನ ಇಡೋಣ ಅಂತ ಅಂದ್ಕೊಂಡೆ. ಅದು ಇನ್ನು ಫ್ರಿಜ್ಜಲ್ಲಿ ಇಟ್ರೂ ಫ್ರೆಶ್ಶು ಅಂತ ಅನಿಸಲ್ಲ. ಅದಕ್ಕೋಸ್ಕರ ಎಲ್ಲನೂ ಒಟ್ಟಿಗೆ ಹಾಕಿ ಸಾಂಬಾರು ಮಾಡಿದ್ದೆ. ನುಗ್ಗೆಕಾಯಿ ಎಲ್ಲ ಒಂದು ಫುಲ್ಲು ಎಷ್ಟು ತಂದಿದ್ರು ಅದನ್ನೆಲ್ಲ ಕಟ್ ಮಾಡಿಕೊಂಡೆ. ಇನ್ನು 4 ಗಂಟೆ ಆಗೋಯ್ತು. ನನ್ನ ಮಗನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಸ್ಕೂಲ್ ಹತ್ರ ಬಂದು ನೋಡೋಷ್ಟೊಳಗಡೆ ಆವಾಗಲೇ ಪೇರೆಂಟ್ಸ್ಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಕೆಲವೊಂದೊಂದು ದಿನ ನಾನೇ ಮುಂಚೆ ಹೋಗ್ತೀನಿ, ಅವಾಗ ಯಾರೂ ಇರಲ್ಲ. ಅದಕ್ಕೋಸ್ಕರ ಇವತ್ತು 5 ನಿಮಿಷ ಲೇಟಾಗಿ ಹೋದೆ. ಆವಾಗಲೇ ಪೇರೆಂಟ್ಸ್ಗಳೆಲ್ಲ ಬಂದಿರು. ಮತ್ತು ಫಸ್ಟ್ ಬಸ್ಸು ಸೆಕೆಂಡ್ ಬಸ್ಸು ಎರಡೂ ಬಂದು ನಿಂತಿತ್ತು. ಇನ್ನೂ ಮಕ್ಕಳಿಗೆ ಬೆಲ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದು. ಬಂದ ನೋಡಿ, ಬಂದ ನೋಡಿ ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಅಲ್ಲೇ ಸ್ಟಾರ್ಟ್ ಮಾಡ್ದೆ ಇಂದ ಕಿತಾಪತಿಯ. ಬರ ಬೇಗ ಬರಲ್ಲ. ಮುಖ ತೋರ್ಸೋ ನಿಂದ. ನೋಡಿ ಫ್ರೆಂಡ್ಸ್, ಈಗ ಸ್ಕೂಲಿಂದ ಬಂದವನೇ ಆಲೆ ಇವನ್ ಚೇಷ್ಟೆಗಳೆಲ್ಲ ತೋರಿಸ್ತಾನೆ ಒಂದೊಂದಾಗಿ. ನೋಡ್ಕೊಳ್ಳಿ, ಈಗ ಕೈ ತೊಳಿಯೋಕ್ಕೆಲ್ಲ ಏನಿಲ್ಲ, ಹಂಗೆ ನೀರು ಕುಡಿಯೋಕೆ ಹೋಯ್ತಾನೆ. ಹೊರಗಡೆಯಿಂದ ಏನು ಮುಟ್ಟಿರ್ತಾನೋ ಏನೋ. ಕುಡಿಯೋ ಸೌಂಡ್ ಕೇಳಿಸ್ಕೊಳ್ಳಿ, ಗುಟ್ರ 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 ಅಂತ. ಹಾಗೆ ಅವನು ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗೋಕ್ಕೆ ಅಂದ್ಬಿಟ್ಟು ಹೋದ. ಫ್ರೆಶ್ ಚೈ ಮಾಡ್ಕೊಂಬರ್ತೀನಿ ಅಂತ. ಅಷ್ಟರೊಳಗಡೆ ಅವ್ನು ಬರೋಷ್ಟರೊಳಗಡೆ ನಾನು ಕಲ್ಲಂಗಡಿ ಹಣ್ಣು ಇತ್ತು, ಕಲ್ಲಂಗಡಿ ಹಣ್ಣು ಎಲ್ಲ ಪೀಸ್ ಮಾಡೋ ಅವ್ನಿಗೆ ಕೊಡೋಣ ಸ್ನ್ಯಾಕ್ಸ್ಗೆ. ಇನ್ನು ಊಟ ಅನ್ನ ಸಾಂಬಾರು ಮಾಡಿದ್ದೀನಿ. ಅನ್ನ ಸಾಂಬಾರು ತಿಂತಾನೋ ಇಲ್ವೋ ಅಂತಂದ್ಬಿಟ್ಟು ಅದಕ್ಕೆ ಹಣ್ಣಿತ್ತಲ್ಲ ಅಂದ್ಬಿಟ್ಟು ಕೊಡೋಣ ಅಂತ ಕುಯ್ತಾ ಇದ್ದೀನಿ. ಅವನಿಗೆ ಅನ್ನ ಸಾಂಬಾರು ಯಾವಾಗ ಮಾಡಿರಲ್ಲ ಅವತ್ತು ಊಟ ಕೇಳ್ತಾನೆ. ಅನ್ನ ಸಾಂಬಾರು ಇದ್ದರೆ ಕೊಡಿಯಮ್ಮ ಅಂತ ಅಂತಾನೆ. ಅನ್ನ ಸಾಂಬಾರು ರೆಡಿ ಮಾಡಿರ್ತೀನಿ, ಇವತ್ತು ಊಟ ಮಾಡ್ತಾನೆ ಅಂತ ಅಂದ್ಕೊಂಡು ಅವತ್ತು ಅನ್ನ ಸಾಂಬಾರೇ ಕೇಳೋದಿಲ್ಲ. ಏನಾರು ಸ್ನ್ಯಾಕ್ಸ್ ಇದ್ದರೆ ಕೊಡಿ ಅಂತ ಅಂತಾನೆ. ಎಂಥ ಮಕ್ಕಳು ಅಂತ ಅಂದರೆ. ಸ್ನ್ಯಾಕ್ಸ್ಗೆ ಇದೆ ನಿಮಗೀಗ. ಅದು ಮತ್ತೆ ಐಸ್ ಕ್ರೀಮು. ಐಸ್ ಕ್ರೀಮ್ ಬಿಟ್ಟು ಅಲ್ಲಿ ಹೋಗಿ ನೀನಿವತ್ತು ಮತ್ತೆ ಕೇಳ್ತಿದ್ದೀರಿ. ಹಿಂಗೆ ತಿಂತೀಯಾ? ಪ್ಲೇಟ್ ಹಾಕೊಡ್ಬೇಕು. ಪ್ಲೇಟ್ ಹಾಕೊಂಡು ತಿಂದೆ ಮಜಾ ನನಗೆ. ಒಂದು ಪೀಸು ನನಗೋಸ್ಕರ ವೇಸ್ಟ್ ಮಾಡ್ರು. ಸಾಕು ಅಡಿ ತಡಿ. ಅಯ್ಯೋ, ನಾನು ಕೂತಿರೋ ಪರಿಸ್ಥಿತಿ ನೋಡ್ರಿ, ನೀವೇನ ಗಾಯಡೈತೀರಿ. ತಿನ್ನಿ, ನನ್ನ ಮಾತ್ರ ಹೆಂಗೆ ಕೊಡಲಿಲ್ಲ. ಬಾಯ್ ಜಲ್ಸುರ್ಕ ಅಂತ ಒಂದು ತೊಟ್ಟು ಅನ್ಸ್ಬೇಕಲ್ಲ. ಏನು ಬೈರು? ಓಹೋ, ಆಲೆ ಜಲ್ಲೆಲ್ಲ ಸುರಿಸ್ತಾ ಕೂತವನೆ. ಇವನ್ಗೆ ಎಲ್ಲನ ಹಾಕ್ಬೇಕು, ನಾವು ತಿನ್ನೋದೆಲ್ಲನೂ. ಹಾಕೋಕ್ ಇನ್ನೊಂದು ಪೀಸ. ಚೆನ್ನಾಗೈತ ಬೈರು? ವಾವ್, ಸೂಪರ್. ತಿನ್ನೋದ್ರ ಮೇಲೆ ಜ್ಞಾನ. ನನ್ನ ಕಡೆ ಎಲ್ಲಿ ಜ್ಞಾನ ಬರ್ತದ ಅವನಿಗೆ? ಬಾ ಕುತ್ಕೊಂಡು ತಿನ್ಬೇಕು ಈಗ ನೀನು. ಇಲ್ಲ ಬಾ, ತಿನ್ಕೋ ಬೇಗ ಸಾಕು. ಏನಮ್ಮ ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀನಿ ನೋಡಿ. ಏನಾಗೈತೆ? ದ್ರಾಕ್ಷಿಗೆ ನೋಡಿಲಿ ಜಡ್ಡಿರ್ವೆ, ಎಲ್ಲಿ ಮಡಗಿದ್ರು ಜಡ್ಡಿರ್ಬೇಕಣೋ. ಎಲ್ಲ ಮುತ್ಕೊಬಿಟ್ಟಿದ್ದು, ಅದಕ್ಕೆ ಹೊರಗಡೆ ಇಟ್ಟಿದೆ. ಒಂದು ಸ್ವಲ್ಪ ಕಡಿಮೆ ಆಗೈತೆ. ಈಗ ತಿಂತೀಯಾ ದ್ರಾಕ್ಷಿದ? ಬೇಡ, ಬೆಳಗ್ಗೆ ತಾನೇ ಒಂದು ನಂಗೋಸ್ಕರ ಐಸ್ ಕ್ರೀಮ್, ನಂಗೋಸ್ಕರ ಐಸ್ ಕ್ರೀಮ್. ಐಸ್ ಕ್ರೀಮ್ ಬತ್ತು, ಐಸ್ ಕ್ರೀಮ್ ಬತ್ತು, ಐಸ್ ಕ್ರೀಮ್ ಬತ್ತು, ಐಸ್ ಕ್ರೀಮ್ ಬತ್ತು. ಅಷ್ಟೇ, ಅದು ಅಷ್ಟೇ. ನನಗೆ ಐಸ್ ಕ್ರೀಮ್ ಬತ್ತು, ಕಳ್ಳ. ನೋಡಿ, ಸೇಮ್ ಟು ಸೇಮ್ ಅಡ್ವರ್ಟೈಸಲ್ಲಿ ಹಾಕ್ತಾರಲ್ಲ, ಹಂಗೆ ಹಾಕ್ತಾರೆ ನಮ್ಮಮ್ಮ. ಸ್ವಚ್ಛವಾದ ತಾಜಾವಾದ ಐಸ್ ಕ್ರೀಮ್.
ತಂಪು ತಂಪು. ಹಾಗೆ ಕಲ್ಲಂಗಡಿ ಹಣ್ಣೆಲ್ಲ ತಿಂದು ಮುಗೀತು. ಅದರ ಸಿಪ್ಪೆಗಳೆಲ್ಲ ಇತ್ತಲ್ಲ ಅದನ್ನು ಸುಮ್ಮನೆ ಹಾಕಿ ಕಡೆ ಎಸ್ತು ಏನಕ್ಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ನಮ್ಮ ಮನೆ ಹತ್ರ ಯಾವಾಗಲೂ ಬರ್ತಾ ಇರ್ತದೆ ಕರು. ಅದಕ್ಕೋಸ್ಕರ ಅದಕ್ಕೆ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಅದು ತಿನ್ನಿಸ್ಬಿಟ್ಟು ಒಂದು ಪೀಸ ಇನ್ನು ಮಿಕ್ಕಿದೆಲ್ಲ ಟ್ಯೂಷನ್ಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕೆಳಗಡೆ ಇಟ್ಬಿಟ್ಟು ನನ್ನ ಮಗನ ಟ್ಯೂಷನ್ ಬಿಡಬೇಕು ಅಂದ್ಕೊಂಡು ಬಂದೆ. ಟ್ಯೂಷನ್ ಬಿಡೋಕ್ಕೆ ಗಾಡಿಗೆ ಏನು ತಗೊಂಡು ಹೋಗಲ್ಲ ನಾನು, ಹಂಗೆ ವಾಕ್ ಆಗುತ್ತೆ. ಬೆಳಗ್ಗೆ ಸಂಜೆ ತನಕ ಮನೇಲಿ ಇರ್ತೀವಿ ಅಲ್ವಾ, ವಾಕಬಲ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಟ್ಯೂಷನ್ಗೆ ಬಿಟ್ಟು ಬರ್ತೀನಿ. ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ನಮ್ಮ ಬೈರನ್ನ ಆಟ ಆಡಿಸ್ಬೇಕು. ಆಟ ಆಡಿಸ್ಲಿಲ್ಲ ಅಂತಂದ್ರೆ ಅವ್ನು ನಾನು ಬಿಡೋದೇ ಇಲ್ಲ, ಒಂದೇ ಸಮ ಬೊಗಳ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನ್ನ ಆಟ ಆಡಿಸ್ತಾ ಕೂತಿದ್ದೀನಿ. ಹಾಗೆ ಅವನ್ನ ಬಿಟ್ಕೊಂಡು ಹೋಗ ಕಡೆ ನೋಡಲಿ ಎಲ್ಲ ಕಟ್ಟಿ. ವಾ ಬೈರು ಏಕೆ ಕಟ್ಟಿದಿ ಬಾ. ಆಟ ಆಡಿ ಸಾಕಾಯ್ತಾ? ಬೈರುನ ಆಟ ಆಡಕ್ಕೆ ಬಿಟ್ಟು ಹಂಗೆ ಒಂದು ಸ್ವಲ್ಪ ಅವನ್ನ ನೋಡಿಕೊಂಡು ಹಾಗೇ ಪಕ್ಕ ಸೈಟಲ್ಲಿ ಒಂದು ಸ್ವಲ್ಪ ಬೀನ್ಸ್ ಗಿಡ ಮತ್ತು ಬಾಳೆ ಗಿಡ ಎಲ್ಲ ಹಾಕಿದ್ವಿ. ಜಾಸ್ತಿ ಗಿಡಗಳೆಲ್ಲ ಹಾಕೊಂಡ್ರೆ ನೀರು ಹಾಕೋಕ್ಕಾಗಲ್ಲ, ಬೇಸಿಗೆಯಲ್ಲಿ ಒಂದು ಸ್ವಲ್ಪ ನೀರು ಕಡಿಮೆ ಬಿಡೋದು. ಅದರಿಂದ ಒಂದು ಸ್ವಲ್ಪ ಮಳೆಗಾಲಕ್ಕೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು 4 ಗಿಡನ ಬದನೆ ಗಿಡನ ಹಾಕಿದ್ವಿ. ಆ ಬದನೆ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೆ. ಹಾಗೆ ನಮ್ಮ ಬೈರು ಆಟ ಆಡ್ತಿದ್ದಾನೆ. ಅಲ್ಲಿ ಟೊಮೊಟೊ ಇದೆ, ಆ ಟೊಮೊಟೊನ ಕೊಡಲಿ ಅಂತ ಅಂದ್ಬಿಟ್ಟು ಅವನು ಹತ್ತು ನೋಡ್ತಾ ಇದ್ದ. ಅಲ್ಲಿ ಟೊಮೊಟೊ ಇರಲಿಲ್ಲ, ಅದಕ್ಕೋಸ್ಕರ ನಾನು ನೀರು ಹಾಕಿಲ್ಲ. ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.